ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹೊರ್ಗಡೆಯಿಂದ ತಂದು ಮಕ್ಕಳಿಗೆ ಕೊಡೋ ಮಿಲ್ಕ್ ಮಿಕ್ಸ್ ಪೌಡರಲ್ಲಿ ತುಂಬಾ ಶುಗರ್ ಕಂಟೆಂಟ್ಸ್ ಇರುತ್ತೆ ಹಾಗೂ ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡೋದಕ್ಕೆ ಬಹಳಷ್ಟು ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಿರ್ತಾರೆ. ಅದೆಲ್ಲ ಮಕ್ಕಳ ಹೆಲ್ತಿಗೆ ಎಷ್ಟು ಒಳ್ಳೆಯದೋ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಇವತ್ತು ಶುಗರ್ ಏನು ಯೂಸ್ ಮಾಡ್ದಲೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಬೆಲ್ಲ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಒಂದು ಒಳ್ಳೆ ಹೆಲ್ದಿ ಆಗಿರೋ ಪೌಷ್ಟಿಕವಾದ ಮಿಲ್ಕ್ ಮಿಕ್ಸ್ ಪೌಡರ್ನ ಮಾಡೋಣ. ಮಿಲ್ಕ್ ಮಿಕ್ಸ್ ಪೌಡರ್ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್: ಅರ್ಧ ಕಪ್ ಕೊಕೋವಾ ಪೌಡರ್, 1/4 ಕಪ್ ಬಾದಾಮಿ, 1/4 ಕಪ್ ಪಿಸ್ತಾ, 3-4 ಪೀಕನ್ಸ್ನ ಜಾಸ್ತಿ ತಗೋಬೇಡಿ, ಇದು ಆಯಿಲ್ ಬಿಟ್ಕೊಂಡ್ಬಿಡುತ್ತೆ. ಪೀಕನ್ ಇಲ್ಲ ಅಂದರೆ ವಾಲ್ನಟ್ ಆದರೂ ಯೂಸ್ ಮಾಡ್ಬೋದು. 1/4 ಕಪ್ ಗೋಡಂಬಿ, 1 ಕಪ್ ತುರಿದ ಬೆಲ್ಲ, 1/4 ಕಪ್ ಓಟ್ಸ್. ಪೌಡರ್ ಮಾಡುವ ವಿಧಾನ: ಮೊದಲನೇದಾಗಿ ಎಲ್ಲ ಡ್ರೈ ಫ್ರೂಟ್ಸ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಹುರ್ಕೋಬೇಕು. ಗೋಡಂಬಿ, ಪೀಕನ್, ಬಾದಾಮಿ. ನಾನು ಪಿಸ್ತಾ ಆ್ಯಡ್ ಮಾಡೋದು ಮರ್ತಿದ್ದೆ, ಅದಕ್ಕೆ ಇವಾಗ ಹಾಕ್ಕೊಂಡು ರೋಸ್ಟ್ ಮಾಡ್ತಾ ಇದ್ದೀನಿ. ಈಗ ಓಟ್ಸ್ನ ಹಾಕಿ ಹುರ್ಕೋತಾ ಇದ್ದೀನಿ. ಡ್ರೈ ಆಗೇ ಇರಬೇಕು. ಇದು ಜಸ್ಟ್ 1 ನಿಮಿಷ ಹುರ್ಕೊಂಡ್ರೆ ಸಾಕು. ಹುರಿದಿರೋ ಎಲ್ಲ ಡ್ರೈ ಫ್ರೂಟ್ಸ್ ಓಟ್ಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಇದನ್ನು ಜಸ್ಟ್ ಒಂದು 2 ಪಲ್ಸ್ ಬರ್ಸಿದ್ರೆ ಸಾಕು, ಅದು ಪೌಡರ್ ಆಗಿಬಿಡತ್ತೆ. ರುಬ್ಬಿರೋ ಪೌಡರ್ನ ಜರಡಿ ಇಟ್ಕೊಳ್ಳಿ. ಸೊ ಯಾವುದಾದ್ರೂ ಗ್ರೈಂಡ್ ಆಗಿಲ್ಲ ಅಂದರೆ ಬಾದಾಮಿ ಎಲ್ಲ ಗಟ್ಟಿಗಿದ್ರೆ ಅದು ಸಪ್ರೇಟಾಗಿ ತೆಗಿಬೋದು. ಜರಡಿ ಹಿಡಿದ ನಂತರ ಅದಕ್ಕೆ ಕೊಕೋವಾ ಪೌಡರ್ ಮತ್ತು ತುರಿದಿರೋ ಬೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡ್ಬೋದು, ಮನೆಯಲ್ಲೇ ಮಾಡಿರೋ ಆರೋಗ್ಯಕರವಾದ ಪೌಷ್ಟಿಕವಾದ ಮಿಲ್ಕ್ ಮಿಕ್ಸ್ ಪೌಡರ್ ರೆಡಿಯಾಗಿರುತ್ತೆ. ಇದನ್ನು ಬಿಸಿ ಬಿಸಿ ಹಾಲಿಗೆ ಸೇರಿಸಿ ಕೊಟ್ಟರೆ ಎಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಇದನ್ನು ಬರೀ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಕುಡಿಬೋದು. ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಇದು ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ಈ ಹೋಮ್ ಮೇಡ್ ಮಿಲ್ಕ್ ಮಿಕ್ಸ್ ಪೌಡರ್ನ ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ಗೆ ನಮ್ಮ ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.